ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಓಂ ಶ್ರೀ ಗುರುಭ್ಯೋ ನಮಃ. ನಮ್ಮ ಸನಾತನ ಧರ್ಮದಲ್ಲಿ ಎಷ್ಟೋ ಪಾರಿಭಾಷಿಕ ಶಬ್ದಗಳು ಇವೆ, ಟೆಕ್ನಿಕಲ್ ವರ್ಡ್ಸ್. ಅವುಗಳಲ್ಲಿ ಎಷ್ಟೋ ಶಬ್ದಗಳನ್ನು ನಾವು ಆಗಾಗ್ಗೆ ಬಳಸುತ್ತೇವೆ. ಆದರೆ ಒಂದು ಒಪ್ಪಬೇಕಾದ ಮಾತೇನಂತ ಹೇಳಿದರೆ, ಬಹುಮಂದಿ ಬಳಸುತ್ತಿರುವಂತಹ ಶಬ್ದಗಳು ಕೂಡ ಎಲ್ಲರಿಗೂ ಸ್ಪಷ್ಟವಾಗಿ ತಿಳಿದಿಲ್ಲ. ಆ ಶಬ್ದಗಳ ಅರ್ಥ ಏನು ಎನ್ನುವುದು ವಿಸ್ತಾರವಾಗಂತೂ ಹೆಚ್ಚಿನ ಜನರಿಗೆ ಗೊತ್ತಿರುವುದಿಲ್ಲ. ಅಂಥ ಒಂದು ಚೌಕಟ್ಟಿನಲ್ಲಿ ಇವತ್ತು ನಾವು ಭಗವದ್ಗೀತೆಯಿಂದ ಸ್ವಲ್ಪ ಮಾರ್ಗದರ್ಶನ ಪಡೆಯುತ್ತಾ ಬೇರೆ ಒಂದೆರಡು ಕಡೆಯಿಂದಲೂ ಕೂಡ ಮಾಹಿತಿಯನ್ನು ಸ್ವೀಕರಿಸುತ್ತಾ ಮುಕ್ತಿ ಅಥವಾ ಮೋಕ್ಷ ಅನ್ನೋದರ ಬಗ್ಗೆ ಸ್ವಲ್ಪ ಚಿಂತನ ಮಾಡೋಣ. ಮುಕ್ತಿ, ಮುಚ್ಯತೆ ಅಂದರೆ ಬಿಡುಗಡೆ ಹೊಂದುತ್ತಾನೆ, ಬಿಡುಗಡೆ ಹೊಂದುತ್ತಾಳೆ. ಅಥವಾ ಒಂದು ಪಕ್ಷಿಯೂ ಕೂಡ ಪಂಜರದಿಂದ ಬಿಡುಗಡೆ ಹೊಂದಿದರೆ ಒಂದು ಸೀಮಿತವಾದ ಅರ್ಥದಲ್ಲಿ ಆ ಹಕ್ಕಿಗೆ ಮುಕ್ತಿ ಸಿಕ್ಕಿತು. ಹೈಸ್ಕೂಲ್ ಮಕ್ಕಳಿಗೆ ಪರೀಕ್ಷೆ ಬಗ್ಗೆ ನಡುಗ್ತಿರ್ತಾರೆ. ಆ ಪರೀಕ್ಷೆ ಎಲ್ಲ ಮುಗಿದು ಒಳ್ಳೆ ರೀತಿಯಲ್ಲಿ ಆಗೋದ್ರೆ ಮುಕ್ತಿ. ಅದೇ ದಿವಸ ಸಾಯಂಕಾಲ ಸಿನಿಮಾ ನೋಡ್ಲಿಕ್ಕೆ ಹೋಗ್ತಿದ್ರು ಹಿಂದಿನ ಕಾಲದಲ್ಲಿ. ಇವಾಗೆಲ್ಲ ಏನು ಮಾಡ್ತಾರೋ ಮಕ್ಕಳು ನಮ್ಗೆ ಗೊತ್ತಿಲ್ಲ, ಭಾಳ ವರ್ಷಗಳು ಕಳೆದಿವೆ. ಬೇರೆ ಬೇರೆ ರೀತಿಯಲ್ಲಿ ಇದೊಂದು ಆಗ್ಬಿಟ್ರೆ ನನಗೆ ಮುಕ್ತಿ ಅನ್ನೋ ಹೇಳುವಂತಹ ಕ್ರಮ ಇದೆ. ಆದರೆ ಅದೆಲ್ಲ ಬಿಡಿ, ನಮ್ಮ ಸನಾತನ ಧರ್ಮದಲ್ಲಿ, ಹಿಂದೂ ಧರ್ಮದಲ್ಲಿ ಮುಕ್ತಿ ಅಥವಾ ಮೋಕ್ಷ ಅನ್ನುವುದು ಒಂದು ಗಂಭೀರವಾದ ವಿಷಯ. ನಮ್ಮ ಜೀವನವೆಲ್ಲವೂ ಕೂಡ 4 ಪುರುಷಾರ್ಥಗಳನ್ನು ಬಯಸುತ್ತಾ ನಡೀತದೆ. ಸಾಮಾನ್ಯವಾಗಿ ಪಕ್ಷಿಗಳಿಗೆ, ಪ್ರಾಣಿಗಳಿಗೂ ಕೂಡ ಸಾಮಾನ್ಯವಾಗಿ ಇರುವಂತೆ, ಅವರಿಗೂ ಇರುವಂತೆ, ನಮಗೂ ಇರುವಂತೆ ನಾವೆಲ್ಲರೂ ಹೊಟ್ಟೆಗೆ, ಬಟ್ಟೆಗೆ ಮತ್ತು ಒಂದು ರೀತಿಯ ಸುರಕ್ಷತೆಯನ್ನು ಬಯಸ್ತೀವಿ, ಭದ್ರತೆಯನ್ನು ಬಯಸ್ತೀವಿ. ಅದು ಅರ್ಥ. ನಾವೆಲ್ಲರೂ ಬೇರೆ ಬೇರೆ ರೀತಿಯಲ್ಲಿ ವಿಷಯದ ಆನಂದವನ್ನು ಬಯಸ್ತೀವಿ. ಅದು ಕಾಮ. ಈ ಅರ್ಥ ಮತ್ತು ಕಾಮ ಎಲ್ಲರಿಗೂ ಇದ್ದದ್ದೇ, ಪ್ರಾಣಿ ಪಕ್ಷಿಗಳಿಗೂ ಇದೆ. ಆದರೆ ಮನುಷ್ಯ ಜನ್ಮದಲ್ಲಿ ನಮ್ಮೆಲ್ಲರಿಗೂ ಕೂಡ 3ನೇದಾದ ಪುರುಷಾರ್ಥ ಧರ್ಮ ಅನ್ನುವಂಥದ್ದು ಮುಂದೆ ಬರುತ್ತೆ. ಅದನ್ನು ನಾವು ಬಯಸ್ತೀವಿ. ತುಂಬ ಸುಳ್ಳುಗಾರರು ಕೂಡ, ತುಂಬ ಅನ್ಯಾಯ ಮಾಡುವವರು ಕೂಡ ಅವರದ್ದೇ ರೀತಿಯಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತ ಭಾವಿಸ್ತಾರೆ, ಮತ್ತೆ ಸರಿಯಾದದ್ದನ್ನು ಬಯಸ್ತಾರೆ. ಒಬ್ಬ ಬಹಳ ಸುಳ್ಳು ಹೇಳ್ತಿದ್ದಂತೆ. ಅವನ ಸೇವಕ ಒಂದಿನ ಒಂದು ಸುಳ್ಳು ಹೇಳಿದ. ಆಗ ಮಹಾ ಸುಳ್ಳುಗಾರ ಒಂದು ದಿನ ಒಂದೇ ಒಂದು ಸುಳ್ಳು ಹೇಳಿದಂತಹ ಸೇವಕನನ್ನ ನಾಳೆಯಿಂದ ಬರಬೇಡ ಕೆಲಸಕ್ಕೆ, ಹೊರಟೋಗು ಅನ್ನಂತೆ. ಆ ಸೇವಕ ಹೇಳಿದಂತೆ, ಸ್ವಾಮಿ, ನೀವು ದಿನದಿನೂ 100 ಸುಳ್ಳು ಹೇಳುವುದನ್ನು ನಾನು ಕೇಳ್ತಾ ಬಂದಿದ್ದೀನಿ. ನಾನು ಸುಳ್ಳು ಹೇಳಿದ್ರೆ ಅದ್ಯಾಕೆ ನನ್ನನ್ನು ಓಡಿಸ್ತಾ ಇದ್ದೀರಿ ಅಂತ. ಹಾಗೆಲ್ಲ ಪ್ರಶ್ನೆ ಕೇಳಬಾರ್ದು, ಹೋಗಿ ನೀನು ಇವಾಗಲೇ ಅಂತ. ನೋಡಿ, ತುಂಬ ಅಧರ್ಮ ಮಾಡುವವರು ಕೂಡ ಬೇರೆಯವರಿಂದ ಧರ್ಮವನ್ನು ಬಯಸ್ತಾರೆ. ಅಂದ್ರೆ ಏನರ್ಥ? ಅವರ ಹೃದಯದ ಆಳದಲ್ಲಿಯೂ ಕೂಡ ಅವರಿಗೆ ಧರ್ಮ, ನ್ಯಾಯ, ಯಾವುದು ಸರಿ ಅನ್ನೋದ್ರ ಬಗ್ಗೆ ಒಂದು ಕಾಳಜಿ ಇದೆ. ಆದರೆ ಅವರ ಸಂಸ್ಕಾರಗಳು, ಅವರ ಕೆಟ್ಟ ವಾಸನೆಗಳು, ಅವರ ಕೆಟ್ಟ ಅಭ್ಯಾಸಗಳು, ಅದು ಯಾವುದ್ಯಾವುದೋ ಪ್ರಭಾವಗಳಿಗೊಳಗಾಗಿ ಕೆಲವೊಮ್ಮಂತೂ ಯಾರೋ ಒಬ್ಬ ಅನ್ಯಾಯ ಮಾಡುವವನು, ಅಧರ್ಮ ದಾರಿಯಲ್ಲಿರುವವನು ಅದರಿಂದ ಹೊರಗೆ ಬರಲಿಕ್ಕೆ ಇಷ್ಟಪಡ್ತಾನೆ, ಆದರೆ ಅವನಿಗೆ ಹೊರಗೆ ಬರೋಕೆ ಆಗೋದಿಲ್ಲ. ಇಂಗ್ಲೀಷ್ನಲ್ಲಿ ಒಂದು ಹೇಳಿಕೆ ಇದೆ, ರೈಡಿಂಗ್ ಆನ್ ಎ ಟೈಗರ್ ಅಂತ. ಆ ಹುಲಿಯ ಮೇಲೆ ಸವಾರಿ ಮಾಡ್ತಾ ಹೋದಾಗ ಹುಲಿಯ ಮೇಲೆ ಸವಾರಿ ಮಾಡುವುದೇನು ಸುಖವಾದ ವಿಷಯ ಅಲ್ಲ. ಆದರೆ ಕೆಳಗಿಳಿದ್ರೂ ಮತ್ತಷ್ಟು ಅಪಾಯ. ಆ ಹುಲಿ ಅವನನ್ನು ತಿಂದು ಬಿಡುತ್ತೆ. ಆ ಹುಲಿಯ ಮೇಲೆ ಹೋಗ್ತಾ ಇರೋಕ್ಕೂ ಸಾಧ್ಯ ಇಲ್ಲ, ಕೆಳಗಿಳಿಲಿಕ್ಕೂ ಸಾಧ್ಯ ಇಲ್ಲ. ಆದ್ದರಿಂದ ಬೇರೆ ಬೇರೆ ರೀತಿಯಾದಂತಹ ಕೆಟ್ಟ ರೀತಿಯ ಜೀವನದಲ್ಲಿ ಸಿಲುಕಿ ಹಾಕಿಕೊಂಡವರು ದೇ ಆರ್ ರೈಡಿಂಗ್ ಆನ್ ಎ ಟೈಗರ್. ಅದನ್ನು ಬಿಡುವ ಹಾಗೂ ಇಲ್ಲ, ಅದರಲ್ಲಿ ಇರುವ ಹಾಗೂ ಇಲ್ಲ. ವಿಚಿತ್ರವಾದ ಸಂಕಟದಲ್ಲಿರ್ತಾರೆ. ನಮ್ಮೆಲ್ಲರಿಗೂ ಸತ್ಯವಾಗಿ ಧರ್ಮ ಬೇಕು.
ನಮ್ಮೆಲ್ಲರಿಗೂ ಬದುಕಿನಲ್ಲೊಂದು ನ್ಯಾಯ, ಬದುಕಿನಲ್ಲೊಂದು ಸರಿಯಾದದ್ದು ಅನ್ನುವುದು ಬೇಕೇ ಬೇಕು. ಆ ಮೂರನೇ ಪುರುಷಾರ್ಥವು ಎಲ್ಲರಿಗೂ ಬೇಕು. ಅದರ ನಂತರ ಇನ್ನೊಂದು ಯಾವುದು ಅಂತ ಹೇಳಿದ್ರೆ ನಾಲ್ಕನೇದು ಚತುರ್ಥ ಪುರುಷಾರ್ಥ, ಚರಮ ಪುರುಷಾರ್ಥ, ತುರೀಯ ಪುರುಷಾರ್ಥ, ಕೊನೆಯ ಪುರುಷಾರ್ಥ. ದಿ ಅಲ್ಟಿಮೇಟ್ ಆಸ್ಪಿರೇಷನ್ ಆಫ್ ಹ್ಯೂಮನ್ ಲೈಫ್ ಈಸ್ ಮುಕ್ತಿ ಅಥವಾ ಮೋಕ್ಷ. ಆದ್ರಿಂದ ನಮ್ಮೆಲ್ಲಾ ಶಾಸ್ತ್ರಗಳಲ್ಲೂ ಕೂಡ, ಭಗವದ್ಗೀತೆಯಲ್ಲಿಯೂ ಕೂಡ ಮುಕ್ತಿಯ ಬಗ್ಗೆ ವಿಷಯ ಬರ್ತಾ ಇರುತ್ತೆ, ಆಗಾಗ್ಗೆ ಬರ್ತಾ ಇರುತ್ತೆ. ಅದನ್ನ ಶ್ರೀಕೃಷ್ಣ ಪರಮಾತ್ಮ ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾನೆ. ಬಂಧನ ನಮಗೆ ಬೇಕಾದದ್ದಲ್ಲ, ಮುಕ್ತಿ ನಮಗೆ ಬೇಕಾದದ್ದು. ಶ್ರೀಕೃಷ್ಣ ಕೆಲವು ಕಡೆಯಲ್ಲಿ ಸರ್ವ ಪಾಪೈಹಿ ಪ್ರಮುಚ್ಯತೆ, ಈ ರೀತಿ ಬದುಕುವವರು, ಈ ರೀತಿ ಧರ್ಮ ಪಾಲನೆ ಮಾಡುವವರು, ಈ ರೀತಿ ಭಗವದ್ಭಕ್ತಿ ಇಟ್ಕೊಂಡವರು, ಈ ರೀತಿಯಲ್ಲಿ ಅತ್ಯುತ್ತಮವಾದ ಅಧ್ಯಾತ್ಮ ಜ್ಞಾನ ಪಡೆದವರು ಎಲ್ಲ ಪಾಪಗಳಿಂದ ಮುಕ್ತರಾಗ್ತಾರೆ ಅಂತ ಹೇಳ್ತಾನೆ. ಇನ್ನು ಕೆಲವೊಮ್ಮೆ ಕರ್ಮಬಂಧಾತ್ ಪ್ರಮುಚ್ಯತೆ. ಈ ಕರ್ಮ ಅನ್ನುವುದು ಎಂತಹ ಒಂದು ಬಂಧನ ಅಂದ್ರೆ, ಮಾಡಿದಷ್ಟು ಇನ್ನಷ್ಟು ಕರ್ಮ ಇದೆ, ಮಾಡಿದ ಕರ್ಮಗಳ ಫಲವನ್ನು ಅನುಭವಿಸಬೇಕಾಗ್ತದೆ. ಆ ಮಾಡಿದ ಕರ್ಮಗಳ ಫಲವನ್ನು ಅನುಭವಿಸುವ ಸಮಯದಲ್ಲಿ ನಮ್ಮ ಕೈಯಿಂದ ಇನ್ನೊಂದಿಷ್ಟು ಒಳ್ಳೆ ಕರ್ಮ, ಕೆಟ್ಟ ಕರ್ಮ ಎಲ್ಲ ಆಗ್ಬಿಡುತ್ತೆ. ಆ ಕೆಟ್ಟ ಕರ್ಮಗಳಿಗೆ ಮತ್ತೆ ನಾವು ಅದಕ್ಕೆ ಫಲವನ್ನ ಉಣ್ಣಬೇಕಾಗ್ತದೆ. ಮಾಡಿದ್ದುಣ್ಣೋ ಮಹಾರಾಯ ಅನ್ನುವ ಹಾಗೆ ಕರ್ಮ ಬಂಧನದಿಂದ ಹೊರಗೆ ಬರುವುದು ಬಹಳ ಕಷ್ಟ. ಆದ್ರೆ ಒಂದು ಅದ್ಭುತವಾದಂತಹ ಭಗವಜ್ಞಾನ, ಪರಮಾರ್ಥ ಜ್ಞಾನ ಇದೆ. ಅದರಿಂದ ಕರ್ಮಬಂಧಾತ್ ಪ್ರಮುಚ್ಯತೆ ಅಂತ ಕೆಲವೊಮ್ಮೆ ಹೇಳ್ತಾನೆ. ಇನ್ನೊಂದು ಕಡೆಯಲ್ಲಿ ತುಂಬಾ ಪ್ರೌಢತೆಯನ್ನು ಹೊಂದಿದವರು ಜರಾಮರಣ ಮೋಕ್ಷಾಯ ಅಂತ ಒಂದು ಅಭಿವ್ಯಕ್ತಿಯನ್ನು ಶ್ರೀಕೃಷ್ಣ ಉಪಯೋಗಿಸ್ತಾನೆ. ಜರ ಅಂತ ಹೇಳಿದ್ರೆ ಮುಪ್ಪು, ಮರಣ ಅಂದ್ರೆ ಸಾವು. ಈ ಮುಪ್ಪು ಮತ್ತು ಸಾವುಗಳಿಂದ ಮೋಕ್ಷ ಪಡಿಬೇಕು ನಾವು. ಮತ್ತೆ ಹುಟ್ಟುವುದು, ಮತ್ತೆ ಬೆಳೆಯೋದು, ಮತ್ತೆ ವೃದ್ಧರಾಗುವುದು, ಮತ್ತೆ ಸಾಯುವುದು. ಆದ್ರಿಂದ ಜನ್ಮ ಮೃತ್ಯು ಜರ ವ್ಯಾಧಿ ದುಃಖ ದೋಷಾನುದರ್ಶನಂ ಅಂತ ಮತ್ತೊಂದು ಕಡೆ ಗೀತೆಯಲ್ಲಿ ಬರುತ್ತೆ. ಈ ಜನ್ಮ, ಈ ಬೆಳೆಯೋದು, ಆಮೇಲೆ ಜರ, ಮುಪ್ಪು, ವ್ಯಾಧಿ, ಬೇರೆ ಬೇರೆ ರೋಗಗಳು ನಮಗೆ ಬರುತ್ತೆ. ಕೃಷ್ಣ ಕೃಷ್ಣ, ಈ ಬದುಕಿನಲ್ಲಿ ಸುಖ ಏನೋ ಇದೆ, ಯಾರೂ ಇಲ್ಲ ಅನ್ನೋದಿಲ್ಲ. ಆದ್ರೆ ಆ ಸುಖದ ಜೊತೆಗೆ ತುಂಬಾ ತಲೆನೋವು ಇದೆ. ತಲೆ ಬಿಸಿ ಅಂತ ಹೇಳ್ತೇವೆ, ನಮ್ಮೂರಲ್ಲಿ ಮಂಡೆ ಬಿಸಿ ಅಂತ ಹೇಳ್ತಿದ್ರು. ಎಂಥ ಮಂಡೆ ಬಿಸಿ ಅಪ್ಪ ಇದು ಅಂತ. ಮಂಡೆ ಬಿಸಿ ಅಂದ್ರೆ ತಲೆ ಬಿಸಿ, ತಲೆನೋವು. ಬದುಕು ಯಾರಿಗೂ ಕೂಡ ಹೂವುಗಳು ಹಾಸಿರುವಂತಹ ಒಂದು ದಾರಿ ಅಲ್ಲ. ಅದು ಯಾರಿಗೂ ಕೂಡ ಎ ಬೆಡ್ ಆಫ್ ರೋಸಸ್ ಆಗಿರುವುದಿಲ್ಲ. ಶ್ರೀಮಂತರಿಗೂ ಅವರದ್ದೇ ಕಷ್ಟ ಇದೆ, ಬಡವರಿಗೂ ಅವರದ್ದೇ ಭವಣೆಗಳಿವೆ. ಅಂತಹ ಸಂದರ್ಭದಲ್ಲಿ ತತ್ವಜ್ಞಾನಿಗಳು ಒಂದು ಮೋಕ್ಷ ಅನ್ನುವಂಥದ್ದಿದೆ. ಅದು ಹೊರಗಿನ ಪುನರ್ವ್ಯವಸ್ಥೆಯಿಂದಲ್ಲ, ಆದರೆ ಒಳಗೆ ನಾವು ಒಂದು ಜ್ಞಾನವನ್ನು ಹೊಂದಬೇಕು, ನಮ್ಮನ್ನು ನಾವು ಸರಿಪಡಿಸ್ಕೊಳ್ಬೇಕು ಅಂತ ಸಂದರ್ಭದಲ್ಲಿ ಈಗ ಕೆಲವು ಮುಕ್ತಿಯ ಬಗೆಗಳನ್ನ ನೋಡಲಿಕ್ಕೆ ಪ್ರಯತ್ನ ಮಾಡೋಣ. ಮೊದಲು ಭಗವದ್ಗೀತೆಯಲ್ಲಿ ಹೇಳಿರುವುದನ್ನ ಹೇಳೋಣವಂತೆ. 8ನೇ ಅಧ್ಯಾಯದಲ್ಲಿ ಭಗವಂತ ಶ್ರೀಕೃಷ್ಣ ಎರಡು ಬಗೆ ಟೂ ಕೈಂಡ್ಸ್ ಆಫ್ ಮುಕ್ತಿಯನ್ನು ಹೇಳ್ತಾನೆ. ಅಂದ್ರೆ ಅಲ್ಲಿ 8ಮ ಅಧ್ಯಾಯದಲ್ಲಿ ಅರ್ಜುನ ಆ ಸಾವಿನ ಬಗ್ಗೆ ಪ್ರಶ್ನೆ ಕೇಳ್ತಾನೆ. ಸಾವು ಅಂದ್ರೇನು? ನಾವು ಸಾಯುವ ಸಮಯದಲ್ಲಿ ಭಗವಂತನನ್ನು ಧ್ಯಾನಿಸುವುದು ಹೇಗೆ, ಭಗವಂತನನ್ನು ತಿಳಿದುಕೊಳ್ಳುವುದು ಹೇಗೆ ಅಂತ. ಪ್ರಯಾಣ ಕಾಲೇ ಕಥಂ ಜ್ಞೇಯ ಅಸಿ ಅಂತ ಒಂದು ಪ್ರಶ್ನೆ ಅರ್ಜುನ ಹಾಕ್ತಾನೆ. ತಾವೆಲ್ಲರೂ ತಿಳಿದಿರುವಂತೆ ಭಗವದ್ಗೀತೆಯಲ್ಲಿ ಹಲವಾರು ಕಡೆಯಲ್ಲಿ ಅರ್ಜುನ ಪ್ರಶ್ನೆ ಕೇಳ್ತಾನೆ. ಕೆಲವು ಅಧ್ಯಾಯದಲ್ಲಿ 2ನೇ ಸಾರಿ 3ನೇ ಸಾರಿ ಕೂಡ ಪ್ರಶ್ನೆ ಕೇಳ್ತಾನೆ. ಆಮೇಲೆ ಶ್ರೀಕೃಷ್ಣನೇ ಒಂದು ಅಧ್ಯಾಯದಲ್ಲಿ 4ನೇ ಅಧ್ಯಾಯದಲ್ಲಿ ಗುರುಗಳ ಕಡೆ ಹೋಗಿ ಶ್ರದ್ಧೆಯಿಂದ ಅವರು ಹೇಳುವಂತಹದ್ದು ಕೇಳುತ್ತಾ, ಅಲ್ಲಿ ಗುರುಕುಲದಲ್ಲಿ ಸರಿಯಾದ ರೀತಿಯಲ್ಲಿ ತಕ್ಕುದಾದ ಸೇವೆಯನ್ನು ಮಾಡುತ್ತಾ, ಸರಿಯಾದ ಸಮಯದಲ್ಲಿ ಪ್ರಶ್ನೆಗಳನ್ನು ಕೇಳಬೇಕು ಅಂತಾನೆ. ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ.
ಉಪದೇಕ್ಷ್ಯಂತಿ ತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ ಅಂತ 4ನೇ ಅಧ್ಯಾಯದಲ್ಲಿದೆ. ಆದ್ರಿಂದ 8ನೇ ಅಧ್ಯಾಯದಲ್ಲಿ ಅರ್ಜುನ ಪ್ರಶ್ನೆ ಕೇಳ್ತಾನೆ. ಪ್ರಯಾಣ ಕಾಲ, ಪ್ರಯಾಣ ಅಂತ ಹೇಳಿದ್ರೆ ಬೆಂಗಳೂರಿಂದ ಹೈದರಾಬಾದಿಗೆ ಹೋಗುವ ಪ್ರಯಾಣ ಅಲ್ಲ. ಇಲ್ಲಿ ಪ್ರಯಾಣ ಅಂತ ಹೇಳಿದ್ರೆ ಒಂದು ದೇಹವನ್ನು ಬಿಟ್ಟು ಜೀವಾತ್ಮವು ತನ್ನ ಮನಸ್ಸು, ಬುದ್ಧಿ, ಇಂದ್ರಿಯಗಳು, ಪ್ರಾಣ, ತನ್ನ ಸಂಸ್ಕಾರಗಳು, ತಾನು ಕಲ್ತಿದ್ದು, ತಾನು ತಿಳಿದಿದ್ದು ಅದೆಲ್ಲ ತಕೊಂಡು ಮೂಟೆ ಕಟ್ಕೊಂಡು ಬರೇ ಸ್ಥೂಲ ಶರೀರ ಒಂದು ಹಿಂದೆ ಬಿಡ್ತಾನಷ್ಟೆ. 100ಕ್ಕೆ 10 ಮಾತ್ರ ಬಿಡೋದಾತ ಹಿಂದೆ, 100ಕ್ಕೆ 90 ಮೂಟೆ ಕಟ್ಕೊಂಡು ಹೋಗ್ತಾನೆ ಆ ಜೀವಾತ್ಮ. ಆ ಹೋಗುವಾಗ ಪ್ರಯಾಣ ಕಾಲೇ ಅಂತ ಸಂದರ್ಭದಲ್ಲಿ ಗೀತೆಯಲ್ಲಿಯೇ ಬರುತ್ತೆ. ಆಮೇಲೆ ಶ್ರೀಕೃಷ್ಣ ಹೇಳ್ತಾನೆ, ಈ ಪ್ರಯಾಣ ಇದೆಯಲ್ಲ, ಈ ದೇಹ ಬಿಟ್ಟು ಜೀವಾತ್ಮ ಮುಂದುವರಿಸುತ್ತಲ್ವಾ ತನ್ನ ಪಯಣವನ್ನ, ಅದು ಎಲ್ಲಿ ಹೋಗುತ್ತೆ? ಆ ಬ್ರಹ್ಮಲೋಕದಿಂದ ಮತ್ತು ಈ ಭೂಮಿ ಇರುವವರೆಗೆ ಆ ಬ್ರಹ್ಮ ಭುವನಾಲೋಕ. ಆ ಅಂತ ಹೇಳಿದ್ರೆ ಹೇಗೆ, ಆ ಸೇತು ಹಿಮಾಚಲ ಪರ್ಯಂತಂ ಅಂತ ಹೇಳುವ ಒಂದು ಬಗೆ ಇದೆ. ಆ ಸೇತು ರಾಮನು ಕಟ್ಟಿದಂತಹ ಸೇತುವೆ ಭಾರತ ಮತ್ತು ಶ್ರೀಲಂಕಾ ಮಧ್ಯದಲ್ಲಿ. ಆ ಸೇತು, ಆ ಅಂದ್ರೆ ಸಂಸ್ಕೃತದಲ್ಲಿ ಪ್ರಾರಂಭಿಸಿ ಅಂತ ಅರ್ಥ. ಕೆಲವೊಮ್ಮೆ ಆ ಅಂತ ಹೇಳಿದ್ರೆ ಅಲ್ಲಿಯವರೆಗಂತಲೂ ಬರ್ಲಿಕ್ಕೆ ಸಾಧ್ಯ ಇದೆ. ಸೇತುವೆಯಿಂದ ಪ್ರಾರಂಭಿಸಿ ಹಿಮಾಚಲದ ಪರ್ಯಂತ, ಫ್ರಮ್ ರಾಮೇಶ್ವರಂ ಆರ್ ಕನ್ಯಾಕುಮಾರಿ ಟಿಲ್ ಕಾಶ್ಮೀರ್ ಹೇಳುವ ಬಗೆ ಇದೆಯಲ್ಲ, ಆ ಥರ ಆ ಬ್ರಹ್ಮ ಭುವನಾತ್ ಲೋಕ. ಭುವನ ಅಂದ್ರೆ ಭೂಮಿ, ಬ್ರಹ್ಮಲೋಕ ಅಂದ್ರೆ ಎಲ್ಲ ಲೋಕಗಳಲ್ಲಿ ಬಹಳ ಎತ್ತರದ್ದು, ಎಲ್ಲಕ್ಕಿಂತ ಮೇಲಿನದು. ಎಲ್ಲೇ ನೀವು ಹೋಗಿ ನಿಮ್ಮ ಪುಣ್ಯ ಮುಗಿದಾಗ ಮತ್ತೆ ಹಿಂತಿರುಗಿ ಬರಬೇಕು. ಪುನರಾವರ್ತಿನಃ ಅಂತ ಹೇಳ್ತಾನೆ ಸಂಗ್ರಹವಾಗಿ. ಅದರ ಆಮೇಲೆ ಸ್ಪಷ್ಟೀಕರಿಸ್ತಾನೆ. ಏನಂತ ಹೇಳಿದ್ರೆ, ನಾವು ತುಂಬ ಪುಣ್ಯವನ್ನು ಗಳಿಸಿ ಎಷ್ಟೋ ಒಂದು ರೀತಿಯಲ್ಲಿ ಜೀವೋತ್ಕರ್ಷವನ್ನು ಪಡೆದಿದ್ರೆ ಆಗ ನಾವು ಬ್ರಹ್ಮಲೋಕಕ್ಕೆ ಹೋಗ್ತೇವೆ. ಬ್ರಹ್ಮಲೋಕದಲ್ಲಿ ಹಿಂತಿರುಗಿ ಬರೋದಿಲ್ಲ, ಅದರಲ್ಲಿ ಮುಕ್ತಿಯೂ ಆಗಿರುವುದಿಲ್ಲ. ಅಲ್ಲಿ ಬ್ರಹ್ಮಲೋಕದಲ್ಲಿ ಇನ್ನಷ್ಟು ಕಾಲ ಇದ್ದು ಚತುರ್ಮುಖ ಬ್ರಹ್ಮನೇ ನಮಗೆ ಆತ್ಮಜ್ಞಾನವನ್ನು ಕೊಟ್ಟು ಮುಕ್ತಿಯನ್ನು ಕೊಡ್ತಾನೆ. ಆದ್ರಿಂದ ಅದು ಕೂಡಲೇ ಅಲ್ಲ, ಕಾಲಕ್ರಮೇಣ ಆಗುವುದರಿಂದ ಅದಕ್ಕೆ ಕ್ರಮಮುಕ್ತಿ ಅಂತ ಹೆಸರು. ಗೀತೆಯಲ್ಲಿ ಈ 2 ಬಗೆಯ ಮುಕ್ತಿ ಬರುತ್ತೆ. ಒಂದು ಕ್ರಮಮುಕ್ತಿ, ಭೂಮಿಯಿಂದ ಈ ಜೀವನವನ್ನು ಮುಗಿಸಿ ತುಂಬ ಪುಣ್ಯ ಗಳಿಸಿದ್ರವರು, ಎಷ್ಟೋ ಲಕ್ಷಕ್ಕೊಬ್ಬರು ಇರ್ಬೋದು, ಅವರು ಬ್ರಹ್ಮಲೋಕಕ್ಕೆ ಹೋಗಿ ಅಲ್ಲಿಯೂ ಕಾಲಕ್ರಮೇಣ ಎಷ್ಟೋ ಸಮಯದ ನಂತರ ಮುಕ್ತರಾಗ್ತಾರೆ. ಎರಡನೇದೇನು? ಹಲವಾರು ಕಡೆಯಲ್ಲಿ ಭಗವಂತ ಹೇಳಿರ್ತಾನೆ. ಏನಂದ್ರೆ ಆ ಜ್ಞಾನದಲ್ಲಿ ಅಲ್ಲೇ ಮುಕ್ತಿ ಅಂತ. ಶಾಂಕರ ಸಿದ್ಧಾಂತದಲ್ಲಿ, ಅದ್ವೈತ ಸಿದ್ಧಾಂತದಲ್ಲಿ ಆ ಜೀವನ್ ಮುಕ್ತಿಯನ್ನ ಅವರು ಪ್ರತಿಪಾದಿಸ್ತಾರೆ. ಬೇರೆ ಬೇರೆ ಸಿದ್ಧಾಂತಗಳಲ್ಲಿ ಮುಕ್ತಿಯ ಬಗ್ಗೆ ಬೇರೆ ಬೇರೆ ವರ್ಣನೆ ಇದೆ, ಅದನ್ನ ಸ್ವಲ್ಪ ಹೇಳೋಣ ಆಮೇಲೆ. ಆದರೆ ಈ ಶಾಂಕರ ಸಿದ್ಧಾಂತದಲ್ಲಿ ಬ್ರಹ್ಮಜ್ಞಾನ ಉಂಟಾದವರು ಈ ಶರೀರ ಇರುವಾಗಲೇ ಮುಕ್ತರಾಗ್ತಾರೆ. ಆ ಒಂದು ಇಂಟರ್ಪ್ರಿಟೇಷನ್, ಆ ಒಂದು ಅರ್ಥೈಸುವಿಕೆಯನ್ನ ನಾವು ನೋಡಬಹುದು. ಅದನ್ನ ಇತರ ಆಚಾರ್ಯರು ಒಪ್ಪದೆ ಬೇರೆ ರೀತಿಯಲ್ಲಿ ಹೇಳ್ಬೋದು. ಅದನ್ನ ಮುಂದೆ ನೋಡೋಣಂತೆ. ಅಂತೂ ಈ ಜೀವ ಶರೀರ ಬಿಟ್ಟು ಹೋದಾಗ ಹೆಚ್ಚಿನವರು, ಲಕ್ಷದಲ್ಲಿ 1-2 ಬಿಟ್ರೆ ಮಿಕ್ಕಿದವರೆಲ್ಲ ಸ್ವಲ್ಪ ಕಾಲದ ನಂತರ ಮತ್ತೆ ಭೂಮಿಗೆ ವಾಪಸ್ ಬರ್ತಾರೆ. ಅದರ ಕೇಳೋದು ಪುನರಾವರ್ತನ ಅಂತ. ಆದ್ರಿಂದ ಶ್ರೀಕೃಷ್ಣ ಹೇಳ್ತಾನೆ ಈ 8ನೇ ಅಧ್ಯಾಯದಲ್ಲಿ, ನಾವು ಅವಸರವಾಗಿ ಓದಿದ್ರೆ ಆ ತರಹ ಪುನರ್ಜನ್ಮ ಅಥವಾ ಬ್ರಹ್ಮಲೋಕದಲ್ಲಿ ಬಹುಕಾಲ ಇಟ್ಟು ಅಲ್ಲಿಂದ ಕ್ರಮಮುಕ್ತಿ, ಇದು ನಾವು ಎಂಥ ಸಮಯಕ್ಕೆ ಸಾಯ್ತೀವಿ, ಯಾವ ಸಮಯದಲ್ಲಿ ಯಾವ ಕಾಲದಲ್ಲಿ ಸಾಯ್ತೀವಿ ಅನ್ನೋದನ್ನು ಅವಲಂಬಿಸುತ್ತೆ ಅಂತ ಭಾವಿಸ್ತೀವಿ. ಒಳ ಅರ್ಥ ಹಾಗಲ್ಲ. ಮೇಲ್ಮೇಲಿಂದ ಅವಸರವಾಗಿ ಓದಿದ್ರೆ ಆ ಶ್ಲೋಕ ಹಾಗೆ ಹೇಳುತ್ತೆ. 8ನೇ ಅಧ್ಯಾಯದ 23ನೇ ಶ್ಲೋಕದಲ್ಲಿ ಯತ್ರ ಕಾಲೇತು ಅನಾವೃತ್ತಿಂ, ಯತ್ರ ಕಾಲೇ, ಮತ್ತೆ ಅದನ್ನೇ ವರ್ಣಿಸುತ್ತಾ 24ನೇ ಶ್ಲೋಕದಲ್ಲಿ
ಅಗ್ನಿ ಬೆಂಕಿ ಉರಿಯುತ್ತಿರುವಾಗ, ಜ್ಯೋತಿ ಎಲ್ಲಾ ಕಡೆಯಲ್ಲೂ ಶುಭ್ರವಾದ ಬೆಳಕಿರುವಾಗ, ಹಗಲಿನಲ್ಲಿ ಶುಕ್ಲ ಪಕ್ಷದಲ್ಲಿ ಒಳ್ಳೆಯ ಸಮಯದಲ್ಲಿ ಸತ್ತವರು ಬ್ರಹ್ಮಲೋಕಕ್ಕೆ ಹೋಗಿ ಕಾಲಕ್ರಮೇಣ ಮುಕ್ತಿಯನ್ನು ಪಡಿತಾರೆ. ಅವ್ರು ಮತ್ತೆ ಇಲ್ಲಿ ಬರುವುದಿಲ್ಲ ಅಂತ ಅರ್ಥ ಇದೆ. ಅದೇ 25ನೇ ಶ್ಲೋಕದಲ್ಲಿ ಧೂಮೋ ರಾತ್ರಿ ತಥಾ ಕೃಷ್ಣ ಷಣ್ಮಾಸ ದಕ್ಷಿಣಾಯನಂ. ಉತ್ತರಾಯಣದಲ್ಲಿ ಸತ್ತವರಿಗೆ ಕ್ರಮಮುಕ್ತಿ, ದಕ್ಷಿಣಾಯನದಲ್ಲಿ ಸತ್ತವರು ಹಿಂತಿರುಗಿ ಬರಬೇಕು ಅನ್ನುವಂಥ ಅರ್ಥ ಬರುತ್ತೆ. ಅದು ಮೇಲ್ಮೇಲಿಂದ ನೋಡಿದಾಗ ಬರುವ ಅರ್ಥ. ಯಾಕಂದ್ರೆ ಅದನ್ನ ಗಂಭೀರವಾಗಿ ಅಕ್ಷರಶಃ ತಗೊಂಡ್ರೆ ತೊಂದರೆ ಆಗ್ತದೆ. ಯಾಕಂದ್ರೆ ಸಾಯುವವರಲ್ಲಿ ಅರ್ಧಕ್ಕರ್ಧ ಜನ ದಕ್ಷಿಣಾಯನದಲ್ಲಿ ಸಾಯ್ತಾರೆ, ಅವರೆಲ್ಲ ಹಿಂತಿರುಗಿ ಬರ್ತಾರೆ. ಉತ್ತರಾಯಣದಲ್ಲಿ ಸತ್ತ ಮಹಾ ಅಪರಾಧಿ ಕೂಡ, ಕೊಲೆಗಾರ ಕೂಡ ಕ್ರಮ ಮುಕ್ತಿ ಪಡಿತಾನೆ ಅಂತ ಅರ್ಥ ಕೊಟ್ರೆ ಬಹಳ ವಿಚಿತ್ರವಾಗುತ್ತೆ ಅದು. ಆದ್ರಿಂದ ಆಚಾರ್ಯರೆಲ್ಲರೂ ಕೂಡ ಶಂಕರರು, ಮಧ್ವರು, ರಾಮಾನುಜರು, ನಿಂಬಾರ್ಕರು, ವಲ್ಲಭಾಚಾರ್ಯರು ಇತ್ಯಾದಿ ಅವರೆಲ್ಲರನ್ನು ಓದಿಲ್ಲ, ಆದರೆ ಒಂದು ದೃಢ ವಿಶ್ವಾಸದಿಂದ ಹೇಳಬಲ್ಲೆ. ಎಲ್ಲ ಆಚಾರ್ಯರು ಈ ಕಾಲ ಅಂತ ಶಬ್ದ ಹೇಳಿದ ಕೂಡಲೇ ಕಾಲ ದೇವತೆ ಅಂತ ಅರ್ಥ ಕೊಡ್ತಾರೆ. ಶಾಂಕರ ಭಾಷ್ಯ ನಾವು ಓದಿದ್ದೇವೆ, ಓದಿಸಿದ್ದೇವೆ, ಜನರಿಗೆ ಹೇಳ್ಕೊಟ್ಟಿದ್ದೇವೆ. ಅಲ್ಲಂತೂ ಕಾಲ ಅಂದ್ರೆ ಕಾಲ ದೇವತೆ. ಆದ್ರಿಂದ ಉತ್ತರಾಯಣ ಅಂದ ಕೂಡಲೇ ಉತ್ತರಾಯಣದ 6 ತಿಂಗಳಂತಲ್ಲ, ಆದರೆ ಉತ್ತರಾಯಣವನ್ನ ಅಧ್ಯಕ್ಷ ರೀತಿಯಲ್ಲಿ ಇದ್ದು ಉತ್ತರಾಯಣವನ್ನ ಆಳುವಂತಹ ಒಂದು ದೇವತೆ ಇದೆ. ಆ ದೇವತೆ 365 ದಿವಸದಲ್ಲಿಯೂ ಕೂಡ ತುಂಬ ಪುಣ್ಯ ಗಳಿಸಿದವರಿಗೆ ಅನುಗ್ರಹ ಮಾಡುತ್ತೆ. ಆದ್ರಿಂದ ಉತ್ತರಾಯಣದ ದೇವತೆ, ಅಗ್ನಿಯ ದೇವತೆ, ಶುಕ್ಲ ಪಕ್ಷದ ದೇವತೆ, ಜ್ಯೋತಿಯ ದೇವತೆ, ಅಗ್ನಿರ್ಜ್ಯೋತಿರಃ ಶುಕ್ಲ ಷಣ್ಮಾಸ ಉತ್ತರಾಯಣಂ. ಇನ್ನೊಂದು ಕಡೆ ಧೂಮೋ ರಾತ್ರಿ ತಥಾ ಕೃಷ್ಣ ಷಣ್ಮಾಸ ದಕ್ಷಿಣಾಯನಂ. ಕೃಷ್ಣ ಪಕ್ಷ, ಚಂದ್ರನು ಪೂರ್ಣಿಮೆಯಲ್ಲಿ ಪೂರ್ಣ ರೂಪದಲ್ಲಿರ್ತಾನೆ, ಆಮೇಲೆ ಆ ಪೂರ್ಣಿಮೆಯಿಂದ ಮತ್ತೆ ಕ್ಷೀಣವಾಗ್ತಾ ಹೋಗ್ತಾನೆ, ಅದು ಕೃಷ್ಣ ಪಕ್ಷ. ಮತ್ತೊಂದು 15 ದಿವಸ ವರ್ಧಿಸ್ತಾ ಹೋಗ್ತಾನೆ, ಬೆಳೆಯುತ್ತಾ ಹೋಗ್ತಾನೆ, ಶುಕ್ಲ ಪಕ್ಷದ ಚಂದ್ರನಂತೆ ಅಂತ ಹೇಳುವ ಬಗೆ ಇದೆ. ಯಾರಾದರೂ ಅವರವರ ಕಾರ್ಯಕ್ಷೇತ್ರದಲ್ಲಿ ಮತ್ತೆ ಮತ್ತೆ ಹೆಚ್ಚು ಹೆಚ್ಚು ಪ್ರತಿಭೆಯನ್ನು, ಹೆಚ್ಚೆಚ್ಚು ಯಶಸ್ಸನ್ನು, ಹೆಚ್ಚೆಚ್ಚು ಕಾಂತಿಯನ್ನ, ಪ್ರಭೆಯನ್ನ ಪಡೆಯುತ್ತಾ ಹೋದ್ರೆ ನೋಡಿ ಅವನು ಹೇಗೆ ಬೆಳೀತಿದ್ದಾನೆ. ಅವಳನ್ನು ನೋಡಿ ಯಾವ ತರ ಅವಳು ಮೇಲ್ ಬರ್ತಿದ್ದಾಳೆ, ಶುಕ್ಲ ಪಕ್ಷದ ಚಂದ್ರನ ರೀತಿಯಲ್ಲಿ ಮೇಲ್ ಬರ್ತಿದ್ದಾಳೆ ಆಕೆ ಅಂತ ಹೇಳುವುದಿದೆ. ಆ ಶುಕ್ಲ ಪಕ್ಷ ಆಗ್ಲಿ, ಷಣ್ಮಾಸ 6 ತಿಂಗಳು ಉತ್ತರಾಯಣವಾಗ್ಲಿ, ಅದೆಲ್ಲವೂ ಆ ಕ್ಯಾಲೆಂಡರ್ ಡೇಟ್ಸ್ಗಿಂತ ಹೆಚ್ಚಾಗಿ ಅವರ ಪುಣ್ಯದ ಫಲವಾಗಿ ಉತ್ತರಾಯಣವನ್ನ ಆಳುವಂತಹ ದೇವತೆ ಅವರ ಜೊತೆ ಇದ್ದರೆ ಅವರು ಬ್ರಹ್ಮಲೋಕಕ್ಕೆ ಹೋಗಿ ಕ್ರಮ ಮುಕ್ತಿಯನ್ನು ಪಡೀತಾರೆ ಅಂತ ಅರ್ಥೈಸ್ತಾರೆ. ಇಲ್ವಾರು ಬಹಳ ತೊಂದರೆ ಆಗುತ್ತೆ. ಆದ್ರಿಂದ ಅಲ್ಲಿ ಒಂದು ಒಳ ಅರ್ಥ ಇದೆ. ಆದ್ರಿಂದ ಸರಳವಾಗಿ ಹೇಳುವುದಿದ್ರೆ ನಾವು ಬಹಳಷ್ಟು ಪುಣ್ಯ ಮಾಡಿದರೆ ಆಗ ಕ್ರಮ ಮುಕ್ತಿ. ನಾವು ಮಾಡಿದ ಪುಣ್ಯ ತಕ್ಕ ಮಟ್ಟಿಗಿದ್ರೆ ಎಷ್ಟೋ ವರ್ಷಗಳ ಕಾಲ, ದೀರ್ಘಕಾಲ ನಾವು ಸ್ವರ್ಗ ಮಾತ್ರ ಅಲ್ಲ, ಬೇರೆ ಕೆಲವು ಅದ್ಭುತವಾದ ಲೋಕಗಳಲ್ಲೆಲ್ಲ ಇದ್ದು ಸುಖವನ್ನು ಪಡೆದು, ಗೀತೆಯ 9ನೇ ಅಧ್ಯಾಯದಲ್ಲಿ ಹೇಳುವ ಹಾಗೆ ಕ್ಷೀಣೆ ಪುಣ್ಯೆ ಮರ್ತ್ಯಲೋಕಂ ವಿಶಂತಿ. ಪುಣ್ಯವು ಕ್ಷಯಗೊಂಡಾಗ ಮರ್ತ್ಯಲೋಕ, ಮರ್ತ್ಯಲೋಕ ಅಂದ್ರೆ ಈ ಭೂಮಿ, ನಾವು ಈಗ ಗೀತೆಯ ಅಧ್ಯಯನ ಮಾಡ್ತಿದ್ದೀವಿ ನೋಡಿ, ಈ ಲೋಕ ಎಲ್ಲಿ ನಾವು ಶಾಸ್ತ್ರವನ್ನು ಓದ್ತಾ ಇದ್ದೀವೋ, ಎಲ್ಲಿ ನಾವು ಈ ಸಮಯ ಈ ಒಂದು ಆಧ್ಯಾತ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾ ನಮ್ಮ ಬದುಕಿನಲ್ಲಿ ಹೆಚ್ಚಿನ ಅರ್ಥವನ್ನ, ಹೆಚ್ಚಿನ ಸಾರ್ಥಕ್ಯವನ್ನ ಬಯಸುತ್ತಾ ಹೊರಟಿದ್ದೇವೆಯೋ ಆ ಲೋಕವೇ ಮರ್ತ್ಯಲೋಕ ಅಂತ ಕರೆಯಲ್ಪಡ್ತದೆ. ಕ್ಷೀಣೆ ಲೋಕೆ ಮರ್ತ್ಯಲೋಕಂ ವಿಶಂತಿ. ಯಾರೋ ಒಬ್ರು ಅಮೆರಿಕಕ್ಕೆ ಹೋಗಿದ್ರು, ಅವ್ರು ಅಮೆರಿಕಕ್ಕೆ ಹೋದ್ರು ಅಂತ ಎಲ್ಲರೂ ಮಾತಾಡ್ತಿದ್ರು. ಸ್ವಲ್ಪ ಕಾಲದ ನಂತರ ಮತ್ತೆ ಅವರು ಊರಲ್ಲಿ ಕಂಡು ಬಂದ್ಬಿಟ್ರ ವಾಪಸ್ ಅಂತ. ಅವರು ಭಗವದ್ಗೀತೆ ಯಾವಾಗ್ಲೂ ಓದ್ತಿದ್ದವರು. ಅವ್ರು ಹೇಳಿದ್ರು, ಹೌದು ಹೌದು, ನಮಗೆ ಬರೀ 6 ತಿಂಗಳ ವೀಸಾ ಸಿಕ್ಕಿತ್ತು, ಕ್ಷೀಣೆ ವೀಸೆ ಭಾರತ ಲೋಕಂ ಪ್ರವಿಶಂತಿ ಅಂತ ಹೇಳಿದ್ರು. ವೀಸಾ ಮುಗಿದಾಗ ನಾವು ಮತ್ತೆ ನಮ್ಮ ಭಾರತಕ್ಕೆ ಬಂದೆವು. ಬೇಸರ ಏನಿಲ್ಲ, ಅದು ಒಂದು ರೀತಿ, ಇದು ಇನ್ನೊಂದು ರೀತಿ. ಭಾರತದಲ್ಲಿಯೂ ಕೂಡ ಬಹಳ ಚಂದವಾಗಿ ಇರಬಹುದು. ಇದೊಂದು ಧರ್ಮಕ್ಷೇತ್ರ, ಇದೊಂದು ಕರ್ಮಕ್ಷೇತ್ರ. ಈ ಭಾರತದಲ್ಲಿ ನಾವು ತುಂಬಾ ಸತ್ಸಂಗವನ್ನೆಲ್ಲ ಮಾಡಬಹುದು. ಎಷ್ಟೋ ಜನ ಇಂಗ್ಲೆಂಡ್ ಅಮೆರಿಕದಿಂದೆಲ್ಲ ಹಿಂತಿರುಗಿ ಇಲ್ಲಿ ನೆಲೆಸಿದವರು ಇದ್ದಾರೆ, ಸುಖವಾಗಿಯೂ ಇದ್ದಾರೆ.
ಯಾರು ಎಲ್ಲಿ ಸುಖವಾಗಿದ್ದಾರನ್ನೋದು ಇನ್ನೊಂದು ಪ್ರಶ್ನೆ. ಅದು ಏನೇನೋ ಬೇರೆ ಬೇರೆ ಕಾರಣಗಳಿಂದ ಅಲ್ಲಿಯೂ ಸುಖವಾಗಿದ್ದಾರೆ, ಕೆಲವರು ದುಃಖಿಯಾಗೂ ಇದ್ದಾರೆ, ಇಲ್ಲಿಯೂ ಸುಖವಾಗಿದ್ದಾರೆ, ಇಲ್ಲಿಯೂ ದುಃಖಿಯಾಗಿದ್ದಾರೆ. ಆದ್ರಿಂದ ಬರೇ ದೇಶ ಕಾಲಗಳಿಂದಾಗಿ, ದೇಶ ಅಂದ್ರೆ ಏನು, ವಿದೇಶವೋ ನಮ್ಮ ದೇಶವೋ ಮತ್ತೆ ಯಾವುದು ಜಾಗ, ಉತ್ತರ ಭಾರತವೋ ದಕ್ಷಿಣ ಭಾರತವೋ ಅದೆಲ್ಲ ದೇಶ. ಕಾಲ ಅಂದ್ರೇನು, ನಮಗೆ ಚಳಿಗಾಲದಲ್ಲಿ ಯಾವ ಚಿಂತೆ ಇರುವುದಿಲ್ಲ, ಸೆಕೆಗಾಲದಲ್ಲಿ ಬಹಳ ದುಃಖಿಯಾಗಿರ್ತೀವಿ ಅಂಥದ್ದೇನಿಲ್ಲ. ದುಃಖ ಯಾವ ಕಾಲದಲ್ಲಿಯೂ ನಮಗಾಗಬಹುದು. ಎಲ್ಲ ಸುಖ ಸಂಪತ್ತು ಸಮೃದ್ಧಿಯ ಮಧ್ಯದಲ್ಲಿ ನಾವು ಚಿಂತೆಗೀಡಾಗಬಹುದು. ಆಮೇಲೆ ಕೆಲವೊಮ್ಮೆ ಜೈಲಿನಲ್ಲಿದ್ರೂ ಕೂಡ, ಸರಿಯಾಗಿ ಊಟ ಸಿಕ್ಕದಿದ್ರೂ ಕೂಡ, ಅಲ್ಲಿ ಯಾವುದೋ ಒಂದು ಸ್ಫೂರ್ತಿಯಿಂದ, ಯಾವುದೋ ಒಂದು ಪ್ರೇರಣೆಯಿಂದ, ಯಾವುದೋ ಒಂದು ಉತ್ಸಾಹದಲ್ಲಿ ಇರುವವರಿದ್ದಾರೆ. ವಿನೋಬಾ ಭಾವೆ ಅಂತವರು ಜೈಲಿನಲ್ಲಿದ್ದಾಗ ವಾರಕ್ಕೊಂದು ಗೀತಾ ಪ್ರವಚನ ಕೊಟ್ಟು, ಆಮೇಲೆ ಅದು ಮರಾಠಿಯಲ್ಲಿ, ಕೊನೆಗೆ ಕನ್ನಡದಲ್ಲಿ, ಎಲ್ಲ ಭಾಷೆಯಲ್ಲಿ ತರ್ಜುಮೆ ಆಗ್ಬಿಟ್ಟು, ವಿನೋಬಾ ಭಾವೆಯವರು ಜೈಲಿನಲ್ಲಿದ್ದಾಗ ಕೊಟ್ಟಂತಹ ಗೀತಾ ಪ್ರವಚನಗಳು ಇವತ್ತಿಗೂ ಕೂಡ ಅದ್ಭುತವಾದ ಭಗವದ್ಗೀತೆಯ ಬಗ್ಗೆ ಇರತಕ್ಕಂತಹ ವ್ಯಾಖ್ಯಾನ ಆಗಿದೆ. ಆ ಪುಸ್ತಕ ಈಗಲೂ ನಾನು ತುಂಬ ಜನರಿಗೆ ಶಿಫಾರಸ್ ಮಾಡ್ತೇನೆ. ಯಾರಾದರೂ ಗೀತೆಯನ್ನು ಓದೇ ಇಲ್ಲ, ಪ್ರಾರಂಭದಲ್ಲಿ ಗೀತೆಯನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕಾದ್ರೆ ಯಾವ ಪುಸ್ತಕ ಓದಬೇಕು ಅಂತ ಕೇಳಿದ್ರೆ ನಾನು ವಿನೋಬಾ ಭಾವೆಯವರನ್ನು ಓದಿ, ಆಗ ಹಲವಾರು ವಿಷಯಗಳು ನಿಮಗೆ ಸ್ಪಷ್ಟವಾಗ್ತವೆ. ಆಮೇಲೆ ಸ್ವಲ್ಪ ಹೆಚ್ಚು ವಿಸ್ತಾರವಾಗಿರುವುದನ್ನು ಓದಿ ಅಂತ. ಆದ್ರಿಂದ ಕ್ಷೀಣೆ ಪುಣ್ಯೆ ಮರ್ತ್ಯಲೋಕಂ ವಿಶಂತಿ. ಈಗ ಇನ್ನೊಮ್ಮೆ ಹೇಳುವುದಿದ್ರೆ, ಭಗವದ್ಗೀತೆಯಲ್ಲಿ ಕ್ರಮಮುಕ್ತಿ ಅಂದರೆ ತುಂಬ ಪುಣ್ಯ ಗಳಿಸಿದವರು ಬ್ರಹ್ಮಲೋಕಕ್ಕೆ ಹೋಗಿ ಇನ್ನೊಂದಿಷ್ಟು ಕಾಲದ ನಂತರ, ಕೆಲವರು ಹೇಳುವ ಪ್ರಕಾರ ಕಲ್ಪಾಂತೆ, 4 ಯುಗಗಳಿರುವಂತಹದ್ದು ಕಲ್ಪ ಮುಗಿದಾಗ ಒಟ್ಟಾದ್ರೆ ಅವರು ಮುಕ್ತರಾಗ್ತಾರೆ. ಇನ್ನು ಕೆಲವರು ಶುದ್ಧವಾದ ಜ್ಞಾನವನ್ನು ಪಡೆದವರು ಜೀವನ್ಮುಕ್ತಿ. ಈ ಭೂಮಿಯಲ್ಲಿರುವಾಗಲೇ ಇತರರ ದೃಷ್ಟಿಯಲ್ಲಿ ಎಲ್ಲರ ಹಾಗೆ ಅವರಿಗೆ ಹಸಿವು ಇದೆ, ಬಾಯಾರಿಕೆ ಇದೆ, ಚಿಂತೆ ಇದೆ, ರೋಗ ಇದೆ, ರುಜಿನ ಇದೆ ಅಂತ ಅನಿಸ್ಕೊಂಡ್ರೂ ಕೂಡ ಅವರು ತಮ್ಮ ವಿಶೇಷವಾದ ಜ್ಞಾನದಿಂದ ಜೀವನ್ಮುಕ್ತರಾಗಿರ್ತಾರೆ. ಅವರೂ ಕೆಲವೊಮ್ಮೆ ಕೋಪ ಉಂಡಾಗಿ ತೋರಬಹುದು, ಅವರೂ ಕೆಲವೊಮ್ಮೆ ದುಃಖದಲ್ಲಿದ್ದ ಹಾಗೆ ತೋರಬಹುದು ದೂರದಿಂದ ನೋಡುವವರಿಗೆ. ಆದರೆ ಆಮೇಲೆ ಸ್ವಲ್ಪ ವಿಚಾರಿಸಿದ್ರೆ ಅವರು ಅಂಥದ್ದೆಲ್ಲ ಆಗ್ತಾ ಇರುತ್ತೆ. ದೇಹ ಮತ್ತು ಮನಸ್ಸುಗಳ ಮಟ್ಟದಲ್ಲಿ ಏನೇನೋ ಆಗ್ತಾ ಇರ್ತದೆ, ಆದ್ರೆ ನಾನು ದೇಹ ಅಲ್ಲ, ಮನಸ್ಸಲ್ಲ ಅಂತ ನನಗೆ ಅರಿವಿದೆ ಅಂತ ಹೇಳುವುದು ಅದೆಲ್ಲ ಬರುತ್ತೆ. ಜೀವನ್ಮುಕ್ತಿಯ ಅಥವಾ ಜೀವನ್ಮುಕ್ತರ ಲಕ್ಷಣಗಳನ್ನುವಂಥದ್ದು ಒಂದು ದೊಡ್ಡ ಟಾಪಿಕ್ ವೇದಾಂತದ ಕೃತಿಗಳಲ್ಲಿ. ಈಗ ಕೊನೆಯದಾಗಿ ಗೀತೆ ಅಲ್ಲದೆ ಹೊರಗೆ ಬಂದ್ರೆ ಏನೆಲ್ಲ ಹೇಳ್ತಾರೆ ಅಂತ. ರಮಣ ಮಹರ್ಷಿಗಳು ತಮ್ಮ ಸದ್ದರ್ಶನ ಅನ್ನುವಂತಹ ಕೃತಿಯಲ್ಲಿ ಒಂದು ಶ್ಲೋಕದಲ್ಲಿ ಹೇಳ್ತಾರೆ, ಈ ಮುಕ್ತಿಯ ಬಗ್ಗೆ ಏನೆಲ್ಲ ಚರ್ಚೆ ನಡೆಯುತ್ತೆ. ರೂಪಿಣಿ ಮುಕ್ತಿ, ಮುಕ್ತಿಯಾದಾಗ ನಮಗೊಂದು ರೂಪ ಇರುತ್ತೆ, ದೇವತಾ ರೂಪ ಇರ್ಬೋದು. ಇನ್ನು ಕೆಲವರು ಹೇಳ್ತಾರೆ, ಇಲ್ಲ, ನಿಮ್ಮ ಮುಕ್ತಿಯಾದಾಗ ನಿಮ್ಮ ಯಾವ ಮನುಷ್ಯ ರೂಪ ಇರುವುದಿಲ್ಲ, ಯಾವ ದೇವತಾ ರೂಪ ಇರುವುದಿಲ್ಲ, ನೀವು ಬರೇ ಚೈತನ್ಯ ಮಾತ್ರರಾಗಿ ಇರ್ತೀರಾ, ಅರೂಪಿಣಿ. ಇನ್ನು ಕೆಲವರು ಹೇಳ್ತಾರೆ, ಹಾಗಲ್ಲ, ಅದು ಉಭಯಾತ್ಮಿಕ ರೂಪ ಇರುತ್ತೆ ಕೆಲವು ಸಮಯದಲ್ಲಿ, ಕೆಲವು ಸಮಯದಲ್ಲಿ ರೂಪ ಇಲ್ಲದೆ ನೀವು ಬರೇ ಒಂದು ತತ್ವ ರೂಪದಲ್ಲಿರಬಹುದು ಅಂತೆಲ್ಲ. ಮಹರ್ಷಿಗಳು ಹೇಳ್ತಾರೆ, ಈ ಪ್ರಕಾರ ರೂಪಿಣಿ ಅರೂಪಿಣಿ ಇತ್ಯಾದಿ ಎಲ್ಲ ವಾದ ವಿವಾದಗಳಿವೆ. ರೂಪಿಣ್ಯ ರೂಪಿಣ್ಯುಭಯಾತ್ಮಿಕಾ ಚ ಮುಕ್ತಿ ತ್ರಿರೂಪ ಇತಿ ವಿದೋ ವದಂತಿ ಇದಂ ತ್ರಯಂ ಯಾ ವಿವಿನಕ್ತಿ ಅಹಂ ಧೀಹಿ ತಸ್ಯಾಹ ಪ್ರಣಾಶ ಪರಮಾರ್ಥ ಮುಕ್ತಿ ಅಂತ ಅದ್ಭುತವಾದ ಒಂದು ಶ್ಲೋಕ ಇದೆ ಅಲ್ಲಿ, 42ನೇ ಶ್ಲೋಕ. ಏನಂದ್ರೆ ಮಹರ್ಷಿಗಳದ್ದು ಫೋಕಸ್ ಹಾಗೆ, ಅವ್ರು ಎಷ್ಟೋ ವಿಷಯಗಳಲ್ಲಿ ಎಲ್ಲ ಚಿಂತೆ ಮಾಡಬೇಡಿ, ನಿಮ್ಮ ಅಹಂಕಾರವು ನಾಶ ಆದಾಗ ಅದೇ ನಿಜವಾದ ಮುಕ್ತಿ. ನಿಮಗಾಗ ರೂಪ ಇರಲಿ, ರೂಪ ಇಲ್ಲದಿರಲಿ, ಹೆಸರಿರಲಿ, ಹೆಸರಿಲ್ಲದಿರಲಿ, ನೀವು ಸ್ವರ್ಗದಲ್ಲಿರಲಿ ಅಥವಾ ಭೂಮಿಯಲ್ಲಿರಲಿ, ಯಾವಾಗ ನಿಮ್ಮಲ್ಲಿ ಅಹಂಕಾರ ಅನ್ನುವಂಥದ್ದು ಹೊರಟು ಹೋಗ್ತದೋ, ಅಹಂ ದೀಹಿ ಅನ್ನುವಂಥದ್ದು ಇದೆ, ಅಹಂ ಬುದ್ಧಿ, ಅಹಂಕಾರ, ಅಹಂ ಬುದ್ಧಿ, ಅಹಂ ವೃತ್ತಿ ಇತ್ಯಾದಿ. ಆ ಅಹಂಕಾರವು ಪ್ರಣಾಶಗೊಂಡ್ರೆ ಅದೇ ಮುಕ್ತಿ ಅಂತ ಒಂದು ನಿರ್ಣಯ ಕೊಡ್ತಾರೆ. ಅದಿರಲಿ. ಈಗ ಮತ್ತೆ ಹಿಂತಿರುಗಿ ಬರುತ್ತಾ
ಹಲವಾರು ಸನಾತನ ಧರ್ಮದ ಕೃತಿಗಳಲ್ಲಿ ಮುಕ್ತಿಯನ್ನು 4 ಬಗೆಯಾಗಿ ಹೇಳಲಾಗಿದೆ. ಅದು ಸಾಮೀಪ್ಯ, ಸಾಲೋಕ್ಯ, ಸಾರೂಪ್ಯ ಮತ್ತು ಸಾಯುಜ್ಯ ಅಂತ ಹಲವಾರು ಗ್ರಂಥಗಳಲ್ಲಿ ಇದು ಬರುತ್ತೆ ಅಂತ ಕೇಳಿದ್ದೇವೆ. ನಾನಂತೂ ಮುಖ್ಯವಾಗಿ ಇದನ್ನು ನೋಡಿರುವುದು ಶಿವಾನಂದ ಲಹರಿಯಲ್ಲಿ ಒಂದು ಶ್ಲೋಕದಲ್ಲಿ ಶಂಕರಾಚಾರ್ಯರು ಬರೆದಿದ್ದು ಅಂತ ಹೇಳ್ತಾರೆ. ಶಿವಾನಂದ ಲಹರಿಯಲ್ಲಿ ಭಕ್ತಿಯ ಭಾಷೆಯಲ್ಲಿ ಏನು ಹೇಳಲಾಗ್ತದೆ ಅಂದರೆ, ಹೇ ಶಿವನೇ, ನಿನ್ನ ಭಕ್ತಿಯನ್ನು ನಾನು ಪಡೆದರೆ ನನಗೆ ಎಲ್ಲ ಬಗೆಯ ಮುಕ್ತಿಗಳು ಸಿಕ್ಕಿದ ಹಾಗೆ. ನಿನ್ನ ಭಕ್ತಿಯನ್ನು ಬಿಟ್ಟು ಬೇರೆ ಏನಿಲ್ಲ. ನಿನ್ನ ಭಕ್ತಿ ನನ್ನ ಹೃದಯದಲ್ಲಿ ಉದಯವಾಗಿ ಅದು ಪೂರ್ಣ ರೂಪದಲ್ಲಿ ಬೆಳಗುತ್ತಿದ್ದರೆ ಅದೇ ಸಾಮೀಪ್ಯ ಮುಕ್ತಿ, ಅದೇ ಸಾಲೋಕ್ಯ ಮುಕ್ತಿ, ಅದೇ ಸಾರೂಪ್ಯ ಮುಕ್ತಿ, ಅದೇ ಸಾಯುಜ್ಯ ಮುಕ್ತಿ ಅಂತ ಒಂದು ಶ್ಲೋಕ ಬರುತ್ತೆ. ಆ ಹಿನ್ನೆಲೆಯಲ್ಲಿ ಈ 4 ಏನು ಅಂತ ಹೇಳೋಣ. ಸಾಮೀಪ್ಯ ಅಂದರೆ ಏನು ಗೊತ್ತೇ? ಸಮೀಪದಲ್ಲಿರುವಂಥದ್ದು. ಕೆಲವು ದರ್ಶನಗಳ ಪ್ರಕಾರ ನೀವು ಮುಕ್ತಿಯನ್ನು ಪಡೆದ್ರೆ ಏನಂದರೆ ಮತ್ತೇನಲ್ಲ, ನೀವು ವೈಕುಂಠಕ್ಕೆ ಹೋಗ್ತೀರಾ. ಉದಾಹರಣೆಗೆ ಭಗವಂತನ ಸಮೀಪದಲ್ಲಿರ್ತೀರ. ಸಾಮೀಪ್ಯ, ಭಗವಂತನ ಸಮೀಪದಲ್ಲಿ ದಿನದಿನವೂ ಭಗವಂತನನ್ನು ನೋಡುವಂತಹ ಭಾಗ್ಯ, ಭಗವಂತನ ವೈಕುಂಠದಲ್ಲೇ ಸಂಚರಿಸುತ್ತಾ ಇರುವಂತಹದ್ದು ಬಹಳ ಅದ್ಭುತವಾದ ವಿಷಯ. ಅದೇ ಮುಕ್ತಿ, ಮತ್ತೇನಿಲ್ಲ. ಸಾಮೀಪ್ಯ. ಇನ್ನು ಕೆಲವರು ಹೇಳ್ತಾರೆ ಸಾಲೋಕ್ಯ. ಸಮೀಪ ಇದ್ದೀರೋ ದೂರ ಇದ್ದೀರೋ ಒಟ್ಟಾದ್ರೆ ಭಗವಂತನ ಲೋಕದಲ್ಲಿ. ಸಾಲೋಕ್ಯ ಅಂದ್ರೆ ಸಮಾನ ಲೋಕದಲ್ಲಿ ಇರುವಂತಹದ್ದು. ಭಗವಂತ ವೈಕುಂಠದಲ್ಲಿದ್ದಾನೆ, ಅಥವಾ ನೀವು ಶಿವಭಕ್ತರಾದ್ರೆ ಶಿವ ಕೈಲಾಸದಲ್ಲಿದ್ದಾನೆ, ನೀವು ಕೂಡ ಕೈಲಾಸದಲ್ಲಿ ನಿಮಗೆ ಇರ್ಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಸಾಲೋಕ್ಯ ಮೊದಲನೇದು ಸಾಮೀಪ್ಯ, ಎರಡನೇದು ಸಾಲೋಕ್ಯ, ಮೂರನೇದು ಅದ್ಭುತವಾದಂಥದ್ದು ಸಾರೂಪ್ಯ. ಭಗವಂತ ಯಾವ ರೀತಿಯಲ್ಲಿ ಚಂದವಾಗಿರ್ತಾನೋ, ವಿಶೇಷವಾಗಿ ವಿಷ್ಣುವಿನ ಬಗ್ಗೆ ಹೇಳಲಾಗ್ತದೆ. ಅವನು 4 ಕೈಗಳನ್ನು ಹೊಂದಿ ಶಂಖ ಚಕ್ರ ಗದಾ ಪದ್ಮವನ್ನೆಲ್ಲ ಹೊಂದಿ ಬಹಳ ತೇಜಸ್ವಿಯಾಗಿರ್ತಾನೆ. ಅಷ್ಟೆಲ್ಲ ನಮಗೆ ಬೇಡ, ಸಾಧ್ಯವೂ ಇಲ್ಲ. ಆದರೆ ಹೆಚ್ಚು ಕಡಿಮೆ ಶ್ರೀಮನ್ನಾರಾಯಣನ ರೀತಿಯಲ್ಲಿ ಆ ರೂಪವನ್ನು ಹೊಂದಿರುವಂಥದ್ದು. ದೇವತೆಗಳಾಗಿ ವೈಕುಂಠದಲ್ಲಿ ವೈಕುಂಠವಾಸಿಗಳಾಗಿ ಸುಖವಾಗಿರ್ತೇವೆ. ಅದು ಸಮಾನ ರೂಪ. ಸಾಮೀಪ್ಯ, ಸಾಲೋಕ್ಯ, ಸಾರೂಪ್ಯ ಆಯಿತು. ಮತ್ತೆ ಅದ್ವೈತ ದರ್ಶನದಲ್ಲಿ ಸಾಯುಜ್ಯ. ಯುಜ್ ಅಂದ್ರೆ ಜೋಡಿಸುವಂತಹದ್ದು, ಯುಜ್ ಅಂದ್ರೆ ಒಂದಾಗುವಂತಹದ್ದು. ಸಾಯುಜ್ಯ ಅಂತ ಹೇಳಿದ್ರೆ ಆ ಭಗವಂತನ ಜೊತೆಗೆ ನೀವು ಒಂದಾಗ್ತೀರ, ನಿಮ್ಮ ಪ್ರತ್ಯೇಕತೆ ಹೊರಟೋಗುತ್ತೆ. ಲಿಂಗಾಯತ ಧರ್ಮದಲ್ಲಿ ಲಿಂಗೈಕ್ಯ ಅಂತಾರೆ, ಲಿಂಗದ ಜೊತೆ ಐಕ್ಯ ಹೊಂದೋದು ಅಂತ. ಅದ್ವೈತ ದರ್ಶನದಲ್ಲಿ ಸಾಯುಜ್ಯ, ಜೀವ ಬ್ರಹ್ಮ ಐಕ್ಯ ಅಂತ. ಸಾಯುಜ್ಯ ಒಂದಾಗುವಂಥದ್ದು. ಯು ಆರ್ ನೋ ಮೋರ್ ಸೆಪರೇಟ್ ಫ್ರಮ್ ಗಾಡ್. ಗಾಡ್ ಅಲೋನ್ ಈಸ್, ಯು ಆರ್ ಆಲ್ಸೋ ಅಬ್ಸಾರ್ಬ್ಡ್ ಇನ್ ಗಾಡ್. ನೀವು ಆ ಭಗವಂತನಲ್ಲಿ ವಿಲೀನವಾಗಿಬಿಟ್ರಿ, ಕರಗಿ ಹೋದ್ರಿ. ಹೇಗೆ ಶ್ರೀರಾಮಕೃಷ್ಣರು ಹೇಳ್ತಿದ್ರು, ಒಂದು ಉಪ್ಪಿನ ಗೊಂಬೆ ಸಮುದ್ರದ ಆಳವನ್ನು ತಿಳಿಯಲಿಕ್ಕೆ ಹೋಯ್ತಂತೆ. ಅದು ಹರ ಹರ ಮಹಾದೇವ ಅಂತ ಸಮುದ್ರಕ್ಕೆ ಹಾರಿತು. ಕೆಳಗೆ ಹೋದಂತೆ ಅಬ್ಬಾಬ ಇನ್ನೂ ಆಳ ಇದೆಯಾ, ಇನ್ನೂ ಆಳ ಇದೆಯಾ, ಇಷ್ಟು ಆಳ ಇದೆ ಅಂತ, ಸಮುದ್ರ ಇಷ್ಟು ಆಳ ಇದೆ ಅಂತ ಭಾವಿಸಿರ್ಲಿಲ್ಲ ಅಂತ ಅಂದ್ಕೊಳ್ತಾ ಕೆಳಗೆ ಹೋಯ್ತಂತೆ. ತುಂಬಾ ಕೆಳಗೆ ಹೋದಾಗ ಒಂದ್ಸಲ ಅಂದಾಜು ಬಂತು, ಇಷ್ಟು ಆಳ ಇದೆ ಸಮುದ್ರ ಅಂತ. ಆದರೆ ಅಷ್ಟರೊಳಗೆ ಆ ಉಪ್ಪಿನ ಗೊಂಬೆ ಶರೀರ ಕರಗಿ ಹೋಯ್ತು. ಅದು ವಾಪಸ್ ಬಂದು ಹಿಂದೆ ಬಂದು ಎಲ್ಲರಿಗೆ ಸಮುದ್ರ ಎಷ್ಟು ಆಳ ಇದೆ ಅಂತ ಹೇಳುವಂತಹ ಒಂದು ಸನ್ನಿವೇಶವೇ ಉಂಟಾಗಲಿಲ್ಲ. ಆ ರೀತಿಯಲ್ಲಿ ಜೀವ ಆ ಭಗವಂತನಲ್ಲಿ ಕರಗಿ ಹೋಗ್ತದೆ ಅನ್ನುವಂಥದ್ದು ಸಾಯುಜ್ಯ. ಸಾಮೀಪ್ಯ, ಸಾಲೋಕ್ಯ, ಸಾರೂಪ್ಯ, ಸಾಯುಜ್ಯ ಇತ್ಯಾದಿ ಎಲ್ಲ ಶಾಸ್ತ್ರಗಳಿವೆ. ಏನೇ ಆಗಲಿ ನಾವು ಅರ್ಥಕಾಮಗಳನ್ನು ಯಥಾವತ್ ಅನುಭವಿಸಿ ನಂತರ ಧರ್ಮದಲ್ಲಿ ಹೆಚ್ಚೆಚ್ಚು ನಿಲ್ಲುತ್ತಾ, ಇಟ್ ಈಸ್ ನೆವರ್ ಟೂ ಲೇಟ್. 50 ದಾಟಿರ್ಬೋದು, 60 ದಾಟಿರ್ಬೋದು, 70 ದಾಟಿರ್ಬೋದು, 80 ದಾಟಿರ್ಬೋದು, ಇನ್ನೂ ಕೂಡ ಇನ್ನೇನು ಧರ್ಮ ಅಂತ ಹೇಳುವಾಗಿಲ್ಲ. 10 ದಿವಸ ಉಳಿದಿದೆ ಬದುಕಿನಲ್ಲಿ. ಆ 10 ದಿವಸದಲ್ಲೂ ಕೂಡ ಎಷ್ಟಾಗುತ್ತೋ ಅಷ್ಟು ಧರ್ಮವನ್ನು ನಾವು ಪಾಲಿಸ್ಬೋದು. ನಿನ್ನೆವರೆಗೆ ಯಾವುದೋ ಒಂದು ತಪ್ಪು ಮಾಡ್ತಾ ಬಂದೆವು, ಇವತ್ತು ಅದನ್ನು ಬಿಡಲಿಕ್ಕೆ ಪ್ರಯತ್ನ ಮಾಡಬೇಕು. ಕೆಟ್ಟ ಅಭ್ಯಾಸಗಳು, ಕೆಟ್ಟ ಆಲೋಚನೆಗಳು, ಕೆಟ್ಟ ಮಾತುಗಳು, ಕಾಯೇನ ವಾಚ ಮನಸ್ಸ
ನಮ್ಮೆಲ್ಲರಿಂದಲೂ ಕೂಡ ಅಪರಾಧ ಸಹಸ್ರಂಚ ಕ್ರಿಯತೆ ಅಹರ್ನಿಶಮ್ಮಯ ಅಂತ ಒಂದು ಶ್ಲೋಕ ಇದೆ ಪೂಜೆಯ ಮಂತ್ರಗಳಲ್ಲಿ, ಪೂಜೆ ಶ್ಲೋಕಗಳಲ್ಲಿ. ಅದೆಲ್ಲವನ್ನು ಕ್ಷಮಿಸಬೇಕಪ್ಪ ಹೇ ಭಗವಂತ. ದಿನದಿನೂ ನನ್ನಿಂದ ಸಾವಿರಾರು ತಪ್ಪುಗಳಾಗ್ತವೆ, ಕೈಕಾಲುಗಳಿಂದ, ಮಾತಿನಿಂದ, ಮನಸ್ಸಿನಿಂದ. ಹೇ ಶ್ರೀಕೃಷ್ಣ, ಹೇ ಶ್ರೀನಿವಾಸ, ಕ್ಷಮಿಸಬೇಕಪ್ಪ ಅಂತ ಪ್ರಾರ್ಥನೆ ಇದೆ. ಆ ಥರ ನಾವು ಧರ್ಮವನ್ನು ಪಾಲಿಸುತ್ತಾ ಸಾಮೀಪ್ಯವೋ, ಸಾಲೋಕ್ಯವೋ, ಸಾಯುಜ್ಯವೋ, ಸಾರೂಪ್ಯವೋ, ಅದು ಯಾವುದೇ ಆಗಲಿ, ಒಟ್ಟಾದರೆ ಜೀವನದ ಸಾರ್ಥಕ್ಯವನ್ನು ಬಯಸೋಣ, ಆ ದಿಕ್ಕಿನಲ್ಲಿ ಪರಿಶ್ರಮಿಸೋಣ ಅಂತ ಹೇಳಬಹುದು. ಓಂ ಶ್ರೀ ಕೃಷ್ಣ ಪರಮಾತ್ಮನೇ ನಮಃ.